ಈಗ ಸೂತ್ರದ ಭಾಗ 2 ಈಗ ನೀವು ತಿಳ್ಕೊಂಡು ಈ ಗಣಿತಗಳನ್ನ ಬಹಳ ಲಕ್ಷ ಕೊಟ್ಟು ನೋಡ್ಬೇಕು. ಈ ಗಣಿತಗಳು ನಾವು ನಿಮಗೆ ಅಭ್ಯಾಸ ಮಾಡ್ಲಿಕ್ಕೆ ಕೊಟ್ಟಾಗ ಈ ಸೂತ್ರಗಳು ನಿಮಗೆ ಭಾಳ ಹೆಲ್ಪ್ ಆಗ್ತಾವ. ಈಗ ಸೂತ್ರ ಬರೆದದ್ದನ್ನು ಓದ್ಕೋಬೇಕು. ಓದ್ಕೊಳ್ಳೋದ್ರಿಂದ ಏನಾಗ್ತದ ನಿಮ್ಗೆ ಗುರ್ತಾಗ್ತದೆ, ಹೆಂಗೆ ಏನು ಹಚ್ಚಿದ್ರೆ ಉತ್ತರ ಬರ್ತದನ್ನು ತಿಳಿತದೆ. ಈಗ ಎಲ್ಲರೂ ಲಕ್ಷ ಕೊಟ್ಟು ನೋಡ್ರಿ. ಇಲ್ಲೇ ಇದಕ್ಕೆ ಪಾದ, ಇದಕ್ಕೆ ಎತ್ತರ ಅಂತಾರೆ ಲಂಬ, ಇದಕ್ಕೆ ಇನ್ನೊಂದು ಹೆಸರೇನು ಭುಜಕ, ಇದಕ್ಕೆ ಏನಂತಾರ ಪಾದ ಅಂತಾರ, ಇದಕ್ಕೇನಂತಾರ ಅಂದ್ರೆ ಎತ್ತರ. ಅಂದ್ರೆ 2 ಹೆಸರು ಇರ್ತಾವ ನೋಡಿ. ಇವೆರಡು ನೆನ್ಪಿಟ್ಕೊಂಡು ಆ ಭುಜಕ್ಕೆ ಎತ್ತರ ಅಂತಾರ, ತಳಗಿಂದಕ್ಕೆ ಏನಂತಾರ ಪಾದ ಅಂತಾರ. ಎಲ್ಲ ರೀತಿ ಗುರ್ತಿರ್ಬೇಕು ನಿಮ್ಗೆ. 4 ಗೋಡೆಗಳ ವಿಸ್ತೀರ್ಣ ಏನು? 2 ದುಂಡು ಕೌಂಸ್ ಉದ್ದ ಪ್ಲಸ್ ಅಗಲ ಗುಂಡ್ಲೆ ಎತ್ತರ ಅಂತ ಹಿಂದಿನ ಅಭ್ಯಾಸದಾಗ ನೀವು ಓದಿರಿ. ಈಗ ಒಂದಿಷ್ಟು ಸೂತ್ರ ಅದಿಂದ ಗಣಿತಗಳು ಚಾಲು ಆಗ್ತಾವೆ. ಈಗ 4 ಗೋಡೆಗಳ ವಿಸ್ತೀರ್ಣ ಅಗಲ ಎತ್ತರ ಕೊಟ್ಟಿರ್ತಾನೆ. ಒಟ್ಟು 3 ಸಂಗತಿಗಳು ಇರ್ತಾವೆ. ಒಂದು ಉದ್ದ ಇರ್ತದೆ, ಒಂದು ಅಗಲ ಇರ್ತದೆ, ಒಂದು ಎತ್ತರ ಇರ್ತದೆ. 4 ಗೋಡೆಗಳ ವಿಸ್ತೀರ್ಣ ಕೊಟ್ಟಾಗ ಅಗಲ ಮತ್ತು ಎತ್ತರ ಕೊಟ್ಟಾನಂದ್ರೆ ನಿಮ್ಗೆ ಉದ್ದ ಬೇಕಾಗ್ತದೆ. ಅವಾಗ ನಾವು ಹೆಂಗೆ ಕಂಡು ಹಿಡಿಬೇಕಂದ್ರೆ ಉದ್ದ ಬರೋಬ್ಬರಿ 4 ಗೋಡೆಗಳ ವಿಸ್ತೀರ್ಣಕ್ಕೆ 2 ಗುಂಡ್ಲಿ ಎತ್ತರಲೆ ಭಾಗಿಸಿದಾಗ ಏನು ಬರ್ತದ? ಅದರಾಗ ನೀವು ಉದ್ದನ ಕಳೆದ್ರೆ ಅಗಲ ಬರ್ತದ, ಅಗಲನ್ನ ಕಳೆದ್ರೆ ಉದ್ದ ಬರ್ತದೆ. ಇವೆಲ್ಲ ಈಸಿ ಟ್ರಿಕ್ಸ್ಗಳನ್ನು ಕಂಡುಹಿಡಿದಂತ. 4 ಗೋಡೆಗಳ ವಿಸ್ತೀರ್ಣಕ್ಕೆ ಉದ್ದ ಮತ್ತು ವಿಸ್ತೀರ್ಣ ಉದ್ದ ಕೊಟ್ಟಾಗ ಅಗಲ ಬರೋಬ್ಬರಿ 4 ಗೋಡೆಗಳ ವಿಸ್ತೀರ್ಣಕ್ಕೆ 2 ಗುಂಡ್ಲಿ ಎತ್ತರದಿಂದ ಭಾಗಿಸಿ ನೀವು ಉದ್ದನ ಕಳೆದ್ರೆ ಅಗಲ ಬರ್ತದೆ. 4 ಗೋಡೆಗಳ ವಿಸ್ತೀರ್ಣ ಉದ್ದ ಅಗಲ ಕೊಟ್ಟಾಗ ಎತ್ತರ ಬರೋಬ್ಬರಿ ಕಂಡು ಹಿಡಿಬೇಕಾದ್ರೆ 4 ಗೋಡೆಗಳ ವಿಸ್ತೀರ್ಣಕ್ಕೆ ಪರಿಮಿತಿ 2 ದುಂಡು ಕೌಂಸ್ ಉದ್ದ ಪ್ಲಸ್ ಅಗಲದಿಂದ ಭಾಗಿಸಿದ್ರೆ ಏನಾಗ್ತದೆ? 4 ಗೋಡೆಗಳ ಎತ್ತರ ಬರ್ತವೆ. ಇಂಥ ಪಾಯಿಂಟ್ಸ್ಗಳನ್ನು ನೀವು ನೋಡಿಕೊಂಡು ಫೇರ್ದಾಗ ಬರ್ಕೊಂಡು ಓದಬೇಕು. ತ್ರಿಕೋನದ ವಿಸ್ತೀರ್ಣ ಬರೋಬ್ಬರಿ 1/2 ಗುಂಡ್ಲೆ ಪಾದ ಗುಂಡ್ಲೆ ಎತ್ತರ, 1/2 ಪಾದ ಗುಂಡ್ಲೆ ಎತ್ತರ. ಇದು ಪಾದದ ಅರ್ಧ, ಒಟ್ಟು ಪಾದ ಗುಂಡ್ಲೆ ಎತ್ತರ ಇಂಟು 1/2, 1/2 ಇಂಟು ಪಾದ ಗುಂಡ್ಲೆ ಎತ್ತರ ಅಂದ್ರೆ ಅದೇನು ಬಂದ್ಬಿಡ್ತದೆ? ತ್ರಿಕೋನದ ವಿಸ್ತೀರ್ಣ ಬರ್ತದೆ. ಒಂದು 2 ಅಕ್ಷರಗಳು ತಪ್ಪಾಗಿರ್ತಾವ, ತಿದ್ದುಕೋತ ಬೇರೆ ಓವರ್ಸೈಟ್ ಆಗಿರ್ತಾವ. ತ್ರಿಕೋನದ ಸುತ್ತಳತೆ ಬರೋಬ್ಬರಿ ಈ 3 ಬಾಹುಗಳ ಮೊತ್ತ, 1ನೇ ಬಾಹು, 2ನೇ ಬಾಹು, 3ನೇ ಬಾಹುಗಳನ್ನು ಕೂಡ್ಸೊಂಡ್ ಬಿಟ್ರೆ ಏನಾಗ್ತದೆ? 3 ಬಾಹುಗಳ ಮೊತ್ತಕ್ಕೆ ಏನಂತಾರೆ? ತ್ರಿಕೋನದ ಸುತ್ತಳತೆ, ತ್ರಿಕೋನದ ಪರಿಧಿ, ಇಷ್ಟೆಲ್ಲ ಅಂತಾರೆ. ತ್ರಿಕೋನದ ಕರ್ಣ ಅಂದ್ರೆ ನಿಮಗೆ ಇಲ್ಲಿ AC ಬರಬೇಕಾದ್ರೆ ಪೈಥಾಗೋರಸ್ ಪ್ರಮೇಯ ಪ್ರಕಾರ AC ಬರಬೇಕಾದ್ರೆ ನೀವೇನ್ ಮಾಡಬೇಕು? ABಗಳ ವರ್ಗ ಮತ್ತು BCಗಳ ವರ್ಗದ ವರ್ಗಮೂಲ ತೆಗೆದು ಬಿಟ್ರೆ ಏನ್ ಬಂದ್ಬಿಡ್ತದ? ಕರ್ಣ ಬರ್ತದೆ. ಇಲ್ಲ, ತ್ರಿಕೋನದ ಕರ್ಣ ಬರೋಬರಿ AB² ಅಂದ್ರೆ ಇಲ್ಲಿ ಏನ್ ಭುಜ ಕೊಟ್ಟ ಅದರ ವರ್ಗ ಪ್ಲಸ್ ಈ ಪಾದದ ವರ್ಗದ ಸ್ಕ್ವೇರ್ ರೂಟ್ ವರ್ಗಮೂಲ ತೆಗೆದು ಬಿಡಕ್ಕೆ, 2 ಕೂಡಿಸಿ ವರ್ಗಮೂಲ ತೆಗೆದ್ರೆ ಅಂದ್ರೆ ಕರ್ಣ ಬರ್ತದೆ. ಇನ್ನು AB ಇದು ಬರಬೇಕಾದ್ರೆ ಈ AB ಬರಬೇಕಾದ್ರೆ ಏನು ಮಾಡಬೇಕು? ಕರ್ಣ ಸ್ಕ್ವೇರ್, ಈ ಕರ್ಣದ ಅಳತೆಯನ್ನು ಸ್ಕ್ವೇರ್ ಮಾಡಿ ಅದರಾಗ ನೀವು ಈ ಭುಜದ ಅಳತೆಯನ್ನು BC² ಅಂದ್ರೆ ಈ ಭುಜದ ವರ್ಗನ ಕಳೆದಾಗ ಏನು ಬರ್ತದೆ? AB ಭುಜ ಬರ್ತದೆ. ಇನ್ನು BC ಬರಬೇಕಾದ್ರೆ AC² ಮೈನಸ್ AB² ಮಾಡಿ ವರ್ಗಮೂಲ ತೆಗೆದ್ರೆ ಅಂದ್ರೆ BC ಬರ್ತದೆ. ಘನಾಕೃತಿ ಮೇಲ್ಮೈ ವಿಸ್ತೀರ್ಣ ಅಂದ್ರೆ ಘನ ಅಂದ್ರೆ ಎಲ್ಲ ಬಾವು 6 ಬಾವು ಮುಖಗಳು, ಒಂದು ಘನಕ್ಕೆ 6 ಮುಖ ಇರ್ತಾವ. ಅವು ಆ ಮುಖಗಳು ಏನಿರ್ತಾವ ವರ್ಗಾಕಾರದಿರ್ತದ. ಅದು ಒಂದು ಸಲ ಭುಜ ಕೊಟ್ಟು ಬಿಟ್ರೆ 6 ಗುಂಡ್ಲೆ ಭುಜ ಸ್ಕ್ವೇರ್ ಮಾಡಿಬಿಟ್ರೆ ಏನು ಬರ್ತದೆ? ಘನಾಕೃತಿ ಮೇಲ್ಮೈ ವಿಸ್ತೀರ್ಣ ಬರ್ತದೆ. ಇದನ್ನ ಸರಿಯಾಗಿ ನೀವು ಫೇರ್ದಾಗ ಬರ್ಕೊಂಡು ಚೆನ್ನಾಗಿ ನೋಟ್ಬುಕ್ದಾಗ ಇದ್ರ ಮೇಲೆ ಗಣಿತಗಳು ಚಾಲು ಆಗ್ತಾವೆ. ಮತ್ತೆ ಹೊಸ ಯಾವ್ಯಾವ ಸೂತ್ರ ಬಂದು ಅಂದ್ರೆ ನಿಮಗೆ ನಾವು ತಿಳಿಸ್ತೀವಿ. ಇವತ್ತನ್ನೆಲ್ಲ ಚೆನ್ನಾಗಿ ಫೇರ್ ಮಾಡ್ಕೊಳ್ರಿ. ಇದು ಕೋಚಿಂಗ್ ಕ್ಲಾಸ್ ಅಭ್ಯಾಸನ ಮನೆಯಾಗ ಮಾಡಬೇಕು, ಕೋಚಿಂಗ್ ಕ್ಲಾಸ್ಗಳಿಗೆ ಹೋಗಿ ಕಲಿಬೇಕು. ಆಮೇಲೆ ನೀವು ಎಷ್ಟು ರಿವಿಷನ್ ಮನೆಯೊಳಗೆ ಮಾಡ್ತೀರಿ, ಮೆರಿಟ್ ಸೆಲೆಕ್ಷನ್ ಆಗ್ತೀರಿ. ಆಮೇಲೆ ರೀಸನಿಂಗ್ ಬರ್ತಾವ, ಗದ್ಯ ಭಾಗ ಬರ್ತಾವ. ರೀಸನಿಂಗನ್ನು ಮನ್ಯಾಗ ನೀವು ನೋಡ್ಕೋತಿದ್ರಿ ಅಂದ್ರೆ ನೀವು ಎಲ್ಲಿ ಬೇಕಾದ್ರೆ ರೀಸನಿಂಗ್ ಪಟ್ನ ಆನ್ಸರ್ ಹಾಕಿಬಿಡ್ತೀರಿ. ಅದನ್ನು ಅಭ್ಯಾಸದ ಬಗ್ಗೆ ಕೇರ್ ಇರಬೇಕು. ಇವು ದಿನಾಲು ಸ್ಟೇಟಸ್ನೇ ಬರ್ತಿರ್ತದೆ ಅಭ್ಯಾಸ. ಸ್ಟೇಟಸ್ ಯಾರು ನನ್ನ
ನಂಬರ್ ಸೇವ್ ಮಾಡ್ಕೊಂಡಿರ್ತೀರಿ. ವಿದ್ಯಾರ್ಥಿ ಹೆಸರು ಬರ್ದವ್ರಿಗೆ ಅಷ್ಟೇ ನಾವು ಇದನ್ನು ಮಾಡ್ತೀವಿ, ಆಯ್ತಾ? ಸೇವ್ ಹಾಯ್ ಕಳಿಸ್ತೀವಿ ಅಂದ್ರೆ ನಿಮಗೆ ಆಟೋಮೆಟಿಕ್ಲಿ ಸ್ಟೇಟಸ್ನಾಗ ಅಭ್ಯಾಸ ಬರ್ತದೆ. ಈಗ ಎಲ್ಲರೂ ಚೆಂದಂಗೆ ನೋಡ್ಕೊರಿ, ಗ್ರೂಪ್ನಾಗ ಹಾಕ್ತದೆ, ವಾಟ್ಸಪ್ ಗ್ರೂಪ್ನಾಗ ಹಾಕ್ಬೇಕಾದ್ರೆ ಈಗಿಂದ ನೀವು ಅಭ್ಯಾಸಗಳನ್ನು 30ರ ತನಕ ಮಗ್ಗಿ ಬೈಪಟ್ ಮಾಡಿರಿ. ಏಪ್ರಿಲ್ದಲ್ಲಿ ಬೇಸಿಕ್ ಅಭ್ಯಾಸ ಬರ್ತದೆ, ಅದೊಂದು ಹೊಸ ಟೈಪ್ ಮಾಡ್ಲಿಕ್ಕತ್ತದ. ಅದನ್ನು ನೀವು ದಿನಾಲು ರಿವಿಷನ್ ಮಾಡಿದಿರಿ ಅಂತಂದ್ರೆ ನಿಮಗೆ ಬೇಗನೆ ಅಭ್ಯಾಸ ತಿಳಿತದೆ. ಒಂದು ಎರಡನೇದು, ಬೇಸಿಕ್ ಸ್ಕೂಲ್ ಚಾಲು ಆಗೋದ್ರೊಳಗೆ ಏಪ್ರಿಲ್ 1 ಒಳಗಾಗಿ ನೀವು 30ರ ತನಕ ಎಕ್ಸ್ಪರ್ಟ್ ಬಗ್ಗೆ ಭಾಗಾಕಾರ ಸರ್ ಕಲ್ತಿದ್ರಿ ಅಂದ್ರೆ ನಮ್ಮ ಅಭ್ಯಾಸ ಭಾಳ ಬೇಗನೆ ತಿಳಿತದೆ. ನೀವು ದಯಮಾಡಿ ಪಾಲಕರು ಮಕ್ಕಳಿಗೆ ದಿನಾಲು ಸಂಜೆನ್ಯಾಗ ಅಥವಾ ಮುಂಜಾನೆ ಎದ್ದುಕೊಳ್ಳಿ 30ರ ತನಕ ಬಗ್ಗೆ ಅನಿಸೇ ಅವ್ರಿಗೆ ಊಟ ಟಿಫಿನ್ ಚಹಾ ಕೊಡ್ರಿ. ನೋಡ್ರಿ ಹೆಂಗೆ ಶಾಣರ್ ಆಗ್ತಾರೆ. ನಾವು ಹಂಗೆ ಮಾಡ್ತಿದ್ರು ಮನೆಯೊಳಗೆ, ನೀವು ಹಂಗೆ ಮಾಡ್ರಿ, ಚೆನ್ನಾಗಿ ಬರ್ಕೋರಿ ಫೇರ್